ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಆ ಯುದ್ಧ ನಿರಂತರವಾಗಿ ಮುಂದುವರಿಕೆ ಆದರೂ ಕೂಡ ಜಗತ್ತು ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಂದ್ರೆ ಅವರ ನಡುವಿನ ಯುದ್ಧ ಜಗತ್ತಿನ ಮೇಲೆ ಹೆಚ್ಚು ಪರಿಣಾಮ ಬೀರುವಂತ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಯಾವಾಗ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಯುದ್ಧ ಆರಂಭ ಆಯಿತು, ಅದಾದ ಬಳಿಕ ಇರಾನ್ ತನ್ನ ಯುದ್ಧ ನೀತಿ ಎನ್ನುವಂತ ರೀತಿಯಲ್ಲಿ ಹರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಿಬಿಡ್ತು. ಇಡೀ ಜಗತ್ತಿಗೆ ತೈಲ ತಲ್ಲಣ ಸೃಷ್ಟಿಯಾಗಿ ಬಿಡ್ತು. ಇಡೀ ಜಗತ್ತು ಆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಕಳವಳ ವ್ಯಕ್ತಪಡಿಸೋದಿಕ್ಕೆ ಶುರುವಾಯಿತು. ಯುದ್ಧ ನಿಂತರೆ ಸಾಕು ಎನ್ನುವ ರೀತಿಯಲ್ಲಿ ಅಂದುಕೊಳ್ಳುವ ಹಾಗಾಯಿತು. ಯಾಕಂದ್ರೆ ಇಡೀ ಜಗತ್ತಿನ ಮೇಲೆ ಈ ಯುದ್ಧ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಅಥವಾ ಪರಿಣಾಮ ಬೀರೋದಿಕ್ಕೆ ಶುರುವಾಯಿತು. ಒಟ್ಟಿನಲ್ಲಿ ಇಡೀ ಜಗತ್ತೇ ಅಂದುಕೊಳ್ತಾ ಇತ್ತು ಯುದ್ಧ ನಿಲ್ಲಲಿ ಎನ್ನುವಂತ ರೀತಿಯಲ್ಲಿ. ಅಂತಿಮವಾಗಿ ಯುದ್ಧ ನಿಂತಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಹಾಗೆ ಅನಿಸ್ತಾ ಇದೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ, ಡೊನಾಲ್ಡ್ ಟ್ರಂಪ್ ಮನಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆಯಲ್ಲ. ಆದ್ರೆ ಈಗ ಆಗಿರುವಂತ ಒಂದಷ್ಟು ಬೆಳವಣಿಗೆ ನೋಡ್ತಾ ಇದ್ರೆ ಒಂದು ಹಂತಕ್ಕೆ ಯುದ್ಧಕ್ಕೆ ಬ್ರೇಕ್ ಬಿದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಆಗಿದ್ದೇನು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ರಿ. ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ 48 ಗಂಟೆಗಳ ಕಾಲ ಗಡುವು ಕೊಟ್ಟರು. ಇರಾನ್ ಕೇರ್ ಮಾಡಲಿಲ್ಲ. ಅದಾದ ಬಳಿಕ 5 ದಿನಗಳ ಕಾಲ ಗಡುವು, ಇರಾನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಅಂತಿಮವಾಗಿ 10 ದಿನಗಳ ಕಾಲದ ಗಡುವು. ಆ 10 ದಿನಗಳ ಮುಗಿಯೋದಕ್ಕೆ ಇನ್ನು 48 ಗಂಟೆ ಇರುವ ಸಂದರ್ಭದಲ್ಲಿ ಆ 48 ಗಂಟೆನ ಡೊನಾಲ್ಡ್ ಟ್ರಂಪ್ ನೆನಪಿಸುವಂತ ಕೆಲಸವನ್ನ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಕೊನೆಯದಾಗಿ ದೊಡ್ಡ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಬಾರಿ ಏನಾದ್ರೂ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡದೇ ಇದ್ದರೆ ಇರಾನ್ ನಾಗರಿಕತೆ ಸರ್ವನಾಶ ಆಗತ್ತೆ. ಇರಾನ್ನ ಮೇಲೆ ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ದಾಳಿಯನ್ನ ಮಾಡಲಾಗುತ್ತೆ ಎನ್ನುವಂತ ರೀತಿಯಲ್ಲಿ ಕೇವಲ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ತನ್ನ ಸೇನೆಯನ್ನು ಕೂಡ ಸಂಪೂರ್ಣವಾಗಿ ಸಜ್ಜು ಮಾಡಿ ನಿಲ್ಲಿಸಿಕೊಂಡು ಬಿಟ್ಟಿದ್ರು. ಆ ಗಡುವು ಮುಕ್ತಾಯ ಆಗೋದಿಕ್ಕೆ ಇವತ್ತು ಬೆಳಿಗ್ಗೆ 5:30 ಕೊನೆಯ ಟೈಮ್ ಆಗಿತ್ತು. ಭಾರತೀಯ ಕಾಲಮಾನದ ಪ್ರಕಾರವಾಗಿ ಇವತ್ತು ಬೆಳಿಗ್ಗೆ 5:30. ಸಹಜವಾಗಿ ಇಡೀ ಜಗತ್ತಿಗೆ ಆತಂಕ, ಕುತೂಹಲ ಎಲ್ಲವೂ ಕೂಡ ಇತ್ತು. 5:30 ಬಳಿಕ ಏನಾಗಬಹುದು? ಡೊನಾಲ್ಡ್ ಟ್ರಂಪ್ ಹೇಳಿದ ರೀತಿಯಲ್ಲೇ ಇರಾನ್ ಮೇಲೆ ಭೀಕರವಾದಂತಹ ದಾಳಿ ಏನಾದ್ರೂ ನಡೀಬಹುದಾ? ಕಾರ್ಗ್ ದ್ವೀಪದ ಮೇಲೆ ಏನಾದ್ರೂ ದಾಳಿ ನಡೆಯುತ್ತಾ? ಅಥವಾ ಇರಾನ್ನ ಒಳಗಡೆ ಭೂಸೇನೆಯನ್ನು ನುಗ್ಗಿಸಲಾಗುತ್ತಾ? ಅಥವಾ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ, ಮಿತಿಮೀರಿ ಅಣ್ವಸ್ತ್ರ ಪ್ರಯೋಗ ಅಂತದೇನಾದ್ರೂ ಆಗ್ಬಿಡುತ್ತಾ? ಇಂತಹ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಆದ್ರೆ ಗಡುವು ಮುಗಿಯೋದಿಕ್ಕೆ 1 ಗಂಟೆ ಬಾಕಿ ಇರುವಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂದು ಪೋಸ್ಟ್ ಬರುತ್ತೆ. 2 ವಾರಗಳ ಕಾಲ ಕದನ ವಿರಾಮ, 2 ವಾರಗಳ ಕಾಲ ಯುದ್ಧಕ್ಕೆ ಬ್ರೇಕ್ ಎನ್ನುವಂತ ರೀತಿಯಲ್ಲಿ. ಸಾಧಾರಣವಾಗಿ ನಾವೇನ್ ಅಂದ್ಕೊಳ್ತಾ ಇದ್ವಿ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಇಂಥ ಪೋಸ್ಟ್ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಡೊನಾಲ್ಡ್ ಟ್ರಂಪ್ ಈ ರೀತಿಯ ಪೋಸ್ಟ್ ಹಾಕ್ತಿರೋದು ಪ್ರಥಮ ಬಾರಿಗಲ್ಲ. ಈ ಹಿಂದೆಯೂ ಕೂಡ 5 ವಾರಗಳ ಕಾಲ ಕದನ ವಿರಾಮ ಇರಾನ್ ಒಪ್ಕೊಂಡಿದೆ, 10 ದಿನಗಳ ಕಾಲ ಕದನ ವಿರಾಮ ಇರಾನ್ ಒಪ್ಕೊಂಡಿದೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರಲ್ಲ. ಹೀಗಾಗಿ ಇದು ಕೂಡ ಆ ರೀತಿಯಾದಂತ ಪೋಸ್ಟ್ ಇರಬಹುದು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಆದ್ರೆ ಅಷ್ಟರೊಳಗಾಗಿ ಇರಾನ್ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬರುತ್ತೆ, ನಾವು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದೇವೆ ಎನ್ನುವಂತ ರೀತಿಯಲ್ಲಿ. ಅಲ್ಲಿಗೆ ಜಗತ್ತಿಗೆ ಸ್ವಲ್ಪ ಮಟ್ಟಿಗೆ ನಿರಾಳ ಆಗತ್ತೆ. ಅತ್ಯಂತ ಪ್ರಮುಖವಾದಂತ ಬೆಳವಣಿಗೆ ಅಂದ್ರೆ ಯುದ್ಧ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಬದಿಗಿಡೋಣ. ಅತ್ಯಂತ ಪ್ರಮುಖವಾದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಆಟೋ LPG ಗ್ಯಾಸ್ ಸಮಸ್ಯೆ ಆಗಿತ್ತು, ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗಿತ್ತು, ಪೆಟ್ರೋಲ್ ಡೀಸೆಲ್ ಕುರಿತಾಗಿಯೂ ಕೂಡ ಸಣ್ಣದಾಗಿ ಆತಂಕ ಎಲ್ಲವೂ ಕೂಡ ಶುರುವಾಗಿತ್ತಲ್ಲ. ಅದೆಲ್ಲದಕ್ಕೂ ಕೂಡ ಒಂದು ಹಂತಕ್ಕೆ ಬ್ರೇಕ್ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಇರಾನ್ ಇದೀಗ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಿಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ಯಾವಾಗ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಿಕ್ಕೆ ಒಪ್ಪಿಗೆಯನ್ನ ಕೊಡ್ತೋ, ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಕೊಡುವಂತ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ವಿಚಾರಗಳಿದೆ ಪ್ರಸ್ತಾಪವನ್ನ ಮಾಡ್ತಾ ಹೋಗೋದಕ್ಕೆ. ಅದಕ್ಕೂ ಮುನ್ನ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಏನಿತ್ತು ಅನ್ನೋದನ್ನ ಗಮನಿಸಿ ಬಿಡೋಣ. ಆಗ ಏನು ಬೆಳವಣಿಗೆ ಆಗಿರಬಹುದು ಅನ್ನೋದು ನಮಗೆ ಸ್ಪಷ್ಟವಾಗಿ ಇದರಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಹೇಗಿದೆ ನೋಡಿ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅವರೊಂದಿಗಿನ ಮಾತುಕತೆಗಳ ಆಧಾರದ ಮೇಲೆ ಮತ್ತು ಇಂದು ರಾತ್ರಿ ಇರಾನ್ಗೆ ಕಳುಹಿಸಲಾಗ್ತಿರುವ ವಿನಾಶಕಾರಿ ಪಡೆಗಳನ್ನ ತಡೆಯುವಂತೆ ಅವರು ವಿನಂತಿಸಿದ ಮೇರೆಗೆ ಮತ್ತು ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ತೆರೆಯಲು ಒಪ್ಪಿಕೊಳ್ಳುವ ಷರತ್ತಿಗೆ ಒಳಪಟ್ಟು ನಾನು ಇರಾನ್ ಮೇಲಿನ ಬಾಂಬ್ ದಾಳಿ ಮತ್ತು ಆಕ್ರಮಣವನ್ನ 2 ವಾರಗಳ ಅವಧಿಗೆ ಅಮಾನತುಗೊಳಿಸಲು ಒಪ್ಪುತ್ತೇನೆ. ಇದು ಉಭಯ ಪಕ್ಷೀಯ ಕದನ ವಿರಾಮ ಆಗಿರುತ್ತೆ. ಒನ್ ಸೈಡೆಡ್ ಅಲ್ಲ, ಇಬ್ರು ಕೂಡ ಒಪ್ಕೊಂಡಿದ್ದೇವೆ. ಹೀಗೆ ಮಾಡಲು ಕಾರಣ ಏನು ಅಂದ್ರೆ, ನಾವು ಈಗಾಗಲೇ ಎಲ್ಲಾ ಮಿಲಿಟರಿ ಗುರಿಗಳನ್ನ ತಲುಪಿದ್ದೇವೆ ಮತ್ತು ಮೀರಿದ್ದೇವೆ. ಅಂದ್ರೆ ಇರಾನ್ ಅಲ್ಲಿ ಒಂದು ಹಂತಕ್ಕೆ ಸರ್ವನಾಶ ಮಾಡಿದ್ದೇವೆ ಅಂತ. ಅಲ್ಲದೆ ಇರಾನ್ ನೊಂದಿಗೆ ದೀರ್ಘಕಾಲೀನ ಶಾಂತಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ಶಾಂತಿಯ ಕುರಿತಾದ ನಿರ್ಣಾಯಕ ಒಪ್ಪಂದದತ್ತ ನಾವು ಸಾಕಷ್ಟು ದೂರ ಸಾಗಿದ್ದೇವೆ. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನ ಸ್ವೀಕರಿಸಿದ್ದೇವೆ. ಗಮನಿಸಿ, ಸೂಕ್ಷ್ಮವಾಗಿ ಆಲಿಸಿ. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನ ಸ್ವೀಕರಿಸಿದ್ದೇವೆ ಮತ್ತು ಇದು ಮಾತುಕತೆ ನಡೆಸಲು ಯೋಗ್ಯವಾದ ಆಧಾರವಾಗಿದೆ ಅಂತ ನಾವು ನಂಬ್ತೇನೆ.
ಏನದು 10 ಅಂಶ ಹೇಳ್ತಾ ಹೋಗ್ತೀನಿ ಕೇಳಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಿಂದಿನ ವಿವಾದದ ಬಹುತೇಕ ಎಲ್ಲಾ ವಿವಿಧ ಅಂಶಗಳ ಬಗ್ಗೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇರಾನ್ ನಡುವೆ ಸಹಮತ ಏರ್ಪಟ್ಟಿದೆ. ಆದರೆ ಈ 2 ವಾರಗಳ ಅವಧಿಯು ಒಪ್ಪಂದವನ್ನು ಅಂತಿಮಗೊಳಿಸಲು ಮತ್ತು ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಡುತ್ತದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಪರವಾಗಿ ಅಧ್ಯಕ್ಷನಾಗಿ ಮತ್ತು ಮಧ್ಯಪ್ರಾಚ್ಯದ ದೇಶಗಳನ್ನು ಪ್ರತಿನಿಧಿಸುತ್ತಾ ಈ ದೀರ್ಘಕಾಲದ ಸಮಸ್ಯೆಯು ಪರಿಹಾರದ ಹತ್ತಿರ ಬಂದಿರುವುದು ನಮಗೆ ಗೌರವದ ವಿಷಯವಾಗಿದೆ. ಧನ್ಯವಾದಗಳು ಡೊನಾಲ್ಡ್ ಜೆ ಟ್ರಂಪ್ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಪೋಸ್ಟ್ ಬಂದಿದೆ. ಅಂದ್ರೆ ನೀವು ಇಲ್ಲಿ ಗಮನಿಸಬೇಕಾಗಿರುವ ಪ್ರಮುಖ ವಿಚಾರಗಳಂದ್ರೆ, ಒಂದು, ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸಿಬಿಟ್ಟಿದೆ ಒಂದು ವಿಚಾರ. ಮತ್ತೊಂದು, ಹರ್ಮುಜ್ ಜಲಸಂಧಿ ಓಪನ್ ಆಗ್ತಿದೆ ಎನ್ನುವಂತ ಸಂಗತಿ. ಮತ್ತೊಂದು, ಇರಾನ್ 10 ಅಂಶಗಳ ಪ್ರಸ್ತಾಪವನ್ನು ಇಟ್ಟಿತ್ತಲ್ಲ, ಅದ್ರ ಬಗ್ಗೆ ಮಾತುಕತೆಗೆ ಅಮೆರಿಕ ಒಪ್ಕೊಂಡಿದೆ ಎನ್ನುವಂತಹ ವಿಚಾರ. ಒಟ್ಟಾರೆಯಾಗಿ 2 ವಾರಗಳ ಕಾಲ ಕದನ ವಿರಾಮ ಎನ್ನುವಂತ ಸಂಗತಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಓಕೆ, ಇದಾಯ್ತಾ? ಇನ್ನು ಇರಾನ್ ಕಡೆಯಿಂದ ಅಧಿಕೃತವಾಗಿ ಒಂದು ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಒಂದು ಲೆಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಏನಂತ? ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಪರವಾಗಿ ಈ ಪ್ರದೇಶದಲ್ಲಿ ಯುದ್ಧವನ್ನ ಕೊನೆಗೊಳಿಸಲು ದಣಿವರಿ ಇಲ್ಲದ ಪ್ರಯತ್ನಗಳನ್ನ ಮಾಡಿದ ನನ್ನ ಪ್ರೀತಿಯ ಸಹೋದರರಾದ ಪಾಕಿಸ್ತಾನದ ಗೌರವಾನ್ವಿತ ಪ್ರಧಾನಮಂತ್ರಿ ಶರೀಫ್ ಮತ್ತು ಗೌರವಾನ್ವಿತ ಫೀಲ್ಡ್ ಮಾರ್ಷಲ್ ಮುನೀರ್ ಅವರಿಗೆ ನಾನು ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಧಾನಮಂತ್ರಿ ಶರೀಫ್ ಅವರು ತಮ್ಮ ಟ್ವೀಟ್ನಲ್ಲಿ ಮಾಡಿದ ಸಹೋದರತ್ವದ ವಿನಂತಿಗೆ ಸ್ಪಂದಿಸುತ್ತಾ ಮತ್ತು ಅಮೆರಿಕದ 15 ಅಂಶಗಳ ಪ್ರಸ್ತಾವನೆಯ ಆಧಾರದ ಮೇಲೆ ಮಾತುಕತೆ ನಡೆಸುವಂತೆ ಆ ದೇಶವು ಸಲ್ಲಿಸಿದ ವಿನಂತಿಯನ್ನ ಪರಿಗಣಿಸಿ, ಹಾಗೆಯೇ ಮಾತುಕತೆಗೆ ಆಧಾರವಾಗಿ ಇರಾನ್ನ 10 ಅಂಶಗಳ ಪ್ರಸ್ತಾವನೆಯ ಸಾಮಾನ್ಯ ಚೌಕಟ್ಟನ್ನು ಒಪ್ಪಿಕೊಳ್ಳುವ ಬಗ್ಗೆ ಅಮೆರಿಕ ಅಧ್ಯಕ್ಷರು ನೀಡಿದ ಪ್ರಕಟಣೆಯನ್ನು ಗಮನದಲ್ಲಿ ಇಟ್ಕೊಂಡು ಇರಾನ್ನ ಸರ್ವೋಚ್ಚ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಪರವಾಗಿ ನಾನು ಈ ಮೂಲಕ ಘೋಷಿಸುತ್ತೇನೆ, ಇರಾನ್ ವಿರುದ್ಧದ ದಾಳಿಗಳನ್ನು ನಿಲ್ಲಿಸಿದ್ರೆ ನಮ್ಮ ಪ್ರಬಲ ಸಶಸ್ತ್ರ ಪಡೆಗಳು ನಮ್ಮ ರಕ್ಷಣಾತ್ಮಕ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸುತ್ತವೆ. 2 ವಾರಗಳ ಅವಧಿಗೆ ಇರಾನ್ನ ಸಶಸ್ತ್ರ ಪಡೆಗಳೊಂದಿಗೆ ಸಮನ್ವಯದ ಮೂಲಕ ಮತ್ತು ತಾಂತ್ರಿಕ ಮಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ನೀಡಲಾಗುವುದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 2 ವಾರಗಳ ಅವಧಿಗೆ ಇರಾನ್ನ ಸಶಸ್ತ್ರ ಪಡೆಗಳೊಂದಿಗೆ ಸಮನ್ವಯದ ಮೂಲಕ ಮತ್ತು ತಾಂತ್ರಿಕ ಮಿತಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗುವುದು. ಇದು ಇರಾನ್ ಕಡೆಯಿಂದ ಬಂದಿರುವಂತಹ ಪ್ರತಿಕ್ರಿಯೆ. ಇನ್ನು ಯುದ್ಧದಲ್ಲಿ ಇಸ್ರೇಲ್ ಕೂಡ ಇತ್ತಲ್ಲ, ಸಹಜ ಕುತೂಹಲ ಇರುತ್ತೆ. ಇಸ್ರೇಲ್ನ ಪ್ರತಿಕ್ರಿಯೆ ಏನು ಅಂತ ಹೇಳಿ, ಬೆಂಜಮಿನ್ ನೇತನ್ಯಾಹು ಇಲ್ಲಿವರೆಗೆ ಅಧಿಕೃತವಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಅವರ ಕಚೇರಿ ಕಡೆಯಿಂದ ಒಂದು ಪ್ರತಿಕ್ರಿಯೆ ಬಂದಿದೆ. ಏನಂದ್ರೆ, ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ನಾವು ಸ್ವಾಗತಿಸ್ತೇವೆ, ಆದ್ರೆ ಕದನ ವಿರಾಮ ಲೆಬನಾನ್ಗೆ ವ್ಯಾಪ್ತಿಗೆ ಒಳಪಟ್ಟಿಲ್ಲ, ಲೆಬನಾನ್ ಅದರ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಅಂತ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಸಂಘಟನೆ ಇದೆಯಲ್ಲ, ಅವ್ರ ಮೇಲೆ ನಾವು ದಾಳಿಯನ್ನ ಮುಂದುವರಿಸ್ತೇವೆ, ಲೆಬನಾನ್ ಇದರ ವ್ಯಾಪ್ತಿಗೆ ಬರೋದಿಲ್ಲ. ಇನ್ನುಳಿದಂತೆ ಅಮೆರಿಕ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ಸ್ವಾಗತಿಸ್ತೇವೆ, ಮಾತುಕತೆ ಮುಂದುವರಿಲಿ ಎನ್ನುವಂತ ರೀತಿಯಲ್ಲಿ ಇಸ್ರೇಲ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇನ್ನು ಆಯಾಯ ದೇಶಗಳಲ್ಲಿ ಹೇಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ, ಅಮೆರಿಕದ ವಿಚಾರಕ್ಕೆ ಬರೋದಾದ್ರೆ, ಅಮೆರಿಕದ ಸಂಸತ್ತು ಇದೀಗ ಡೊನಾಲ್ಡ್ ಟ್ರಂಪ್ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳ್ತಾ ಇದೆ. ಅವರದ್ದೇ ಸಂಸತ್ತು. ಡೊನಾಲ್ಡ್ ಟ್ರಂಪ್ ಯಾರನ್ನ ಕೇಳಿ ಯುದ್ಧವನ್ನ ಮಾಡಿದ್ರು, ಯಾರ ಒಪ್ಪಿಗೆಯನ್ನ ಪಡೆದುಕೊಂಡ್ರು, ಸಂಸತ್ನ ಒಪ್ಪಿಗೆಯನ್ನ ಪಡೆದುಕೊಂಡಿಲ್ಲ, ಈ ಯುದ್ಧದಿಂದ ಯಾರು ಲಾಭವನ್ನ ಮಾಡಿಕೊಂಡರು, ಇಲ್ಲಿಯವರೆಗೆ ಸತ್ತಿದ್ದಾರಲ್ಲ, ಸಾವನ್ನಪ್ಪಿದ್ದಾರಲ್ಲ, ಅವರಿಗೆ ಯಾರು ಪರಿಹಾರವನ್ನು ಕೊಡ್ತಾರೆ ಅಥವಾ ಸಾವನ್ನ ಭರಿಸೋದಕ್ಕೆ ಸಾಧ್ಯ ಆಗುತ್ತಾ? ಹೀಗಾಗಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ತನಿಖೆ ಆಗಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಅಲ್ಲಿನ ಡೆಮಾಕ್ರೆಟಿಕ್ ಪಕ್ಷ ಈ ಸದ್ಯದ ಬೆಳವಣಿಗೆ ಏನಿದೆ, ಕದನ ವಿರಾಮ, ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ಇನ್ನು ಇರಾನ್ನ ಒಳಗಿನ ಬೇರೆ ಬೇರೆ ಪ್ರತಿಕ್ರಿಯೆಯನ್ನು ಗಮನಿಸ್ತಾ ಹೋಗೋದಾದ್ರೆ, ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಕಡೆಯಿಂದ, ಅಂದ್ರೆ ಅವ್ರ ಕಡೆಯಿಂದ ಮಾಧ್ಯಮಗಳ ಮೂಲಕ ಪ್ರತಿಕ್ರಿಯೆಯನ್ನ ಕೊಡಲಾಗುತ್ತಲ್ಲ, ಅಂದ್ರೆ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ. ಮುಜ್ತಬಾ ಖಮೇನಿ ಬದುಕಿದ್ದಾರ ಸತ್ತಿದ್ದಾರ ಗೊಂದಲ ಎಲ್ಲವೂ ಕೂಡ ಇದೆ. ಅವರು ಏನೋ ಒಂದು ಪತ್ರವನ್ನ ಕೊಡ್ತಾರೆ, ಅದನ್ನ ಮಾಧ್ಯಮಗಳ ಮೂಲಕ ಓದಲಾಗುತ್ತೆ. ಆ ಪ್ರಕಾರವಾಗಿ ಎಲ್ಲಾ ಮಿಲಿಟರಿಗೂ ಕೂಡ ಯುದ್ಧವನ್ನ ನಿಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಹಾಗೇನಾದ್ರೂ ಮತ್ತೇನಾದ್ರೂ ಅಮೆರಿಕ ಶುರು ಮಾಡ್ಕೊಳ್ತು ಅಂತಾದ್ರೆ ನಾವು ಕೂಡ ಆನಂದಿಸಬೇಕಾಗತ್ತೆ. ಇದು ಯುದ್ಧದ ಅಂತ್ಯ ಅಲ್ಲ, ಮಾತುಕತೆಗೆ ನಾವು ಕೂಡ ರೆಡಿ ಆಗ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಮುಜ್ತಬಾ ಖಮೇನಿ ಕಡೆಯಿಂದ ಬಂದಿದೆ. ಇನ್ನು ಇರಾನ್ನ ಮಾಧ್ಯಮಗಳು ಇದು ನಮಗೆ ಸಿಕ್ಕಂತಹ ಗೆಲುವು, ಅಮೆರಿಕಾಗೆ ಆದಂತಹ ಅವಮಾನ, ಅಮೆರಿಕ ಕದನ ವಿರಾಮಕ್ಕೋಸ್ಕರ ಬೇಡಿಕೊಳ್ತು, ನಾವು 10 ಅಂಶಗಳನ್ನ ಇಟ್ವಿ, ಅದಕ್ಕೂ ಕೂಡ ಅಮೆರಿಕ ಒಪ್ಪಿಗೆಯನ್ನ ಕೊಡ್ತು. ಹೀಗಾಗಿ ಇದು ಅಮೆರಿಕಗೆ ಸಿಕ್ಕಂತ ಗೆಲುವಲ್ಲ, ಇರಾನ್ಗೆ ಸಿಕ್ಕಂತ ಗೆಲುವು ಅಂತ ಹೇಳಿ ಇರಾನ್ನ ಸಾಕಷ್ಟು ಮಾಧ್ಯಮಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾವೆ. ಇನ್ನು ಆಸ್ಟ್ರೇಲಿಯಾ ಸೇರಿದಂತೆ ಸಾಕಷ್ಟು ದೇಶಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾವೆ, ಒಳ್ಳೆಯ ಬೆಳವಣಿಗೆ ಎನ್ನುವಂತ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಪಾಕಿಸ್ತಾನವೂ ಕೂಡ ನಮ್ಮ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಮುಂದುವರಿಯುತ್ತೆ, ನಾವು ಅದಕ್ಕೆ ವೇದಿಕೆಯನ್ನು ಕೊಡ್ತೀವಿ ಎನ್ನುವಂತ ರೀತಿಯಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ. ಇನ್ನು ಡೊನಾಲ್ಡ್ ಟ್ರಂಪ್ ಇನ್ನೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇರಾನ್ ಮಾತುಕತೆಗೆ ಒಪ್ಪಿಕೊಳ್ಳೋದಕ್ಕೆ ಚೀನಾವೂ ಕೂಡ ಒಂದು ಪ್ರಮುಖ ಕಾರಣ. ಅವರಿಗೆ ಬಿಸ್ನೆಸ್ ಲಾಸ್ ಆಗ್ತಾ ಇತ್ತು, ಆರ್ಥಿಕವಾಗಿ ಅವರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ
ಇರಾನ್ನನ್ನ ಚೀನಾ ಒತ್ತಾಯಿಸ್ತು, ಮಾತುಕತೆ ನೀವು ಒಪ್ಕೊಳ್ಳಿ ಎನ್ನುವಂತ ರೀತಿಯಲ್ಲಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಅದಕ್ಕೆ ಹೇಳ್ತಿದ್ದಾರೆ. ಅಂದ್ರೆ ಚೀನಾ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರವೇಶ ಮಾಡಿದೆ ಎನ್ನುವಂತ ರೀತಿಯಲ್ಲಿ ಇಷ್ಟು ಬೆಳವಣಿಗೆ ಆಗಿದೆಯಾ? ಹಾಗಾದ್ರೆ ಇರಾನ್ ಯಾಕೆ ಒಪ್ಪಿಕೊಳ್ತು, ಏನೇನಾಯ್ತು ಬೆಳವಣಿಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು, ಪಾಕಿಸ್ತಾನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇತ್ತು. ಪಾಕಿಸ್ತಾನ, ಟರ್ಕಿ ಮತ್ತೆ ಈಜಿಪ್ಟ್ ಪ್ರಯತ್ನವನ್ನ ಪಡ್ತಾ ಇತ್ತು. ಯಾವಾಗ ಅಮೆರಿಕ ಸರ್ವನಾಶದ ಬೆದರಿಕೆಯನ್ನ ಹಾಕ್ತೋ, ಡೊನಾಲ್ಡ್ ಟ್ರಂಪ್ ಆಡಿದ್ದು ಒಂದು ರೀತಿಯಲ್ಲಿ ನಾಟಕ. ನನ್ನ ಪ್ರಕಾರ ಅವರು ಇನ್ನೇನು ಮಾಡುವಂತ ರೀತಿಯಲ್ಲಿ ಇರಲಿಲ್ಲ ಡೊನಾಲ್ಡ್ ಟ್ರಂಪ್. ಅಂದ್ರೆ ಈಗೇನಾದ್ರೂ ಆ ಯುದ್ಧದ ತೀವ್ರತೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇತ್ತು. ಹೀಗಾಗಿ ಕೊನೆಯದಾಗ ಒಂದು ಬೆದರಿಕೆಯನ್ನ ಒಡ್ಡಿ ಏನಾದ್ರೂ ಮಾಡಬೇಕು ಅಂತ ಟ್ರಂಪ್ ಪ್ರಯತ್ನವನ್ನ ಪಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವೂ ಕೂಡ ಅದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸುವಂತ ಪ್ರಯತ್ನ ಎಲ್ಲವೂ ಕೂಡ ನಿರಂತರವಾಗಿ ಮಾಡ್ತಾ ಇತ್ತ. ಆಗ ಆಗಿರುವಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ, ಅಮೆರಿಕ 15 ಅಂಶಗಳನ್ನ ಇರಾನ್ನ ಮುಂದೆ ಇಟ್ಟಿತ್ತು. ಆ 15 ಅಂಶಗಳ ಬಗ್ಗೆ ಮಾತುಕತೆಗೆ ಇದೀಗ ಇರಾನ್ ಸಿದ್ಧ ಇದೆ. ಏನೇನು 15 ಅಂಶಗಳು ಅಂದ್ರೆ, ನೀವು ಪರಮಾಣುವನ್ನ ಸಂಗ್ರಹಿಸಿ ಇಟ್ಟುಕೊಳ್ಳುವ ಹಾಗಿಲ್ಲ, ನೀವು ಹರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ತೆರಿಬೇಕು ಎನ್ನುವಂತ ರೀತಿಯಲ್ಲಿ, ಜೊತೆಗೆ ಇನ್ನೂ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಆ ಸಂದರ್ಭದಲ್ಲಿ ಇಡಲಾಗಿದೆ. ಅದಕ್ಕೆ ಪ್ರತಿಯಾಗಿ ಇರಾನ್ 10 ಪಾಯಿಂಟ್ಸ್ ಗಳನ್ನ ಇಡ್ತಲ್ಲ, 10 ಷರತ್ತುಗಳನ್ನ, ಅದಕ್ಕಿದೀಗ ಅಮೆರಿಕ ಒಪ್ಪಿಗೆಯನ್ನು ಕೊಟ್ಟಿದೆ. ಒಪ್ಪಿಗೆ ಅಂದ್ರೆ ಏನು? ಒಪ್ಪಿಗೆ ಅಂದ್ರೆ ಮಾತುಕತೆಗೆ ನಾವು ರೆಡಿ ಇದ್ದೇವೆ ಎನ್ನುವಂತ ರೀತಿಯಲ್ಲಿ ಆ 10 ಅಂಶಗಳಿಗೆ ಸಂಬಂಧಪಟ್ಟಾಗ ಏನೇನು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನು ಕೂಡ ಒಂದಷ್ಟು ಗಮನಿಸಬೇಡ. ಒಂದಷ್ಟು 5-6 ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖವಾದಂತಹ ಪಾಯಿಂಟ್ಸ್ಗಳು ಏನೇನು? ಆಕ್ರಮಣಶೀಲತೆ ಮಾಡದಿರುವಂತ ಬದ್ಧತೆ, ಅಂದ್ರೆ ಈ ದಾಳಿಯನ್ನ ಮತ್ತೆ ಮುಂದುವರಿಸುವ ಹಾಗಿಲ್ಲ ಅಂತ. ಈಗೇನೋ ಕದನ ವಿರಾಮ ಅಂದು ಮತ್ತೆ ನಮ್ಮ ಮೇಲೆ ದಾಳಿಯನ್ನ ಮಾಡುವ ಹಾಗಿಲ್ಲ ಎನ್ನುವಂತ ರೀತಿಯಲ್ಲಿ. ಹರ್ಮುಜ್ ನಿಯಂತ್ರಣವನ್ನ ನೀವೆಲ್ಲರೂ ಕೂಡ ಒಪ್ಕೊಳ್ಬೇಕು, ಹರ್ಮುಜ್ ಮೇಲೆ ನಾವು ಕಂಟ್ರೋಲ್ ಇಟ್ಕೊಳ್ತೀವಿ, ಅದನ್ನ ನೀವು ಒಪ್ಕೊಳ್ಬೇಕು ಎನ್ನುವಂತ ರೀತಿಯಲ್ಲಿ. ಯಾರಿಗೆ ಗೆಲುವು ಅನ್ನೋದನ್ನ ನೀವೇ ಯೋಚನೆ ಮಾಡಿ, ನಾನು ಬಾಯಿ ಬಿಟ್ಟು ಹೇಳಕ್ ಹೋಗಲ್ಲ. ಯುರೇನಿಯಂ ಪುಷ್ಟೀಕರಣದ ಸ್ವೀಕಾರವನ್ನ ನೀವು ಒಪ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ, ನಮ್ಮ ಮೇಲೆ ಇರುವಂತ ಎಲ್ಲಾ ನಿರ್ಬಂಧವನ್ನ ತೆರವುಗೊಳಿಸಬೇಕು ಅಂತ. ಹಾಗೇನಾದ್ರೂ ಆಯ್ತು ಅಂದ್ರೆ ಇದು ಇರಾನ್ಗೆ ಗೆಲುವಲ್ಲದೆ ಮತ್ತೇನು ಅಲ್ಲ. ಇರಾನ್ ಇಲ್ಲಿವರೆಗೆ ಅಮೆರಿಕ ನಿರ್ಬಂಧ ಹೇರಿದ ಕಾರಣಕ್ಕಾಗಿ ತತ್ತರಿಸಿ ಹೋಗ್ಬಿಟ್ಟಿತ್ತಲ್ಲ, ಈಗ ನಿರ್ಬಂಧ ತೆರವಾಯ್ತು ಅಂತ ಆದ್ರೆ ಇರಾನ್ಗೆ ಎಲ್ಲ ರೀತಿಯಲ್ಲೂ ಕೂಡ ಮುಕ್ತ ಆಗಿಬಿಡುತ್ತೆ. ನೋಡಿ ಇದಕ್ಕೆ ಮುಂದೆ ಏನ್ ಬೆಳವಣಿಗೆ ಆಗುತ್ತೆ ಎನ್ನುವ ರೀತಿಯಲ್ಲಿ. ಹಾಗೆ ಯುದ್ಧದಿಂದ ಇರಾನ್ಗೆ ಏನ್ ನಷ್ಟ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಪರಿಹಾರ ಕೊಡಬೇಕು, ಅಮೆರಿಕ ಯುದ್ಧ ಪಡೆಗಳು ವಾಪಸ್ಸು ಹೋಗಬೇಕು, ಲೆಬನಾನ್ ಮೇಲೆ ಇಸ್ರೇಲ್ ಕೂಡ ದಾಳಿಯನ್ನ ಮಾಡುವ ಹಾಗಿಲ್ಲ. ಹೀಗೆ ಇನ್ನೊಂದಷ್ಟು ಪಾಯಿಂಟ್ಸ್ ಗಳನ್ನು ಕೂಡ ಇಟ್ಟಿದ್ದಾರೆ. ವಿಶ್ವಸಂಸ್ಥೆ ನಮ್ಮ ಮೇಲೆ ಏನು ನಿರ್ಬಂಧವನ್ನ ಹೇರಿದೆ ಅದನ್ನು ಕೂಡ ತೆರವುಗೊಳಿಸಬೇಕು ಎನ್ನುವಂತ ರೀತಿಯಲ್ಲಿ ಈ ಕಡೆ ಇರಾನ್ ಕೂಡ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಮುಂದೆ ಇಟ್ಟಿದೆ. ಇದಕ್ಕೆ ಅಮೆರಿಕ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂದ್ರೆ ಮುಂದೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಶುಕ್ರವಾರದಿಂದ ಮಾತುಕತೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಅಮೆರಿಕದ ಕಡೆಯಿಂದ ಉಪಾಧ್ಯಕ್ಷರಾಗಿರುವಂತಹ JD ವ್ಯಾನ್ಸ್ ಹೋಗ್ತಾರೆ. ನನ್ನ ಪ್ರಕಾರ ಇರಾನ್ನ ಕಡೆಯಿಂದ ಅಧ್ಯಕ್ಷರಾಗಿರುವಂತಹ ಮಸೂದ್ ಪೆಜೆಶ್ಕಿಯಾನ್ ಬರಬಹುದು. ಯಾಕಂದ್ರೆ ಮಸೂದ್ ಪೆಜೆಶ್ಕಿಯಾನ್ ಸ್ವಲ್ಪ ಮೃದು ಧೋರಣೆ ಇರುವಂತಹ ವ್ಯಕ್ತಿ. ಈ ಕಡೆ JD ವ್ಯಾನ್ಸ್ ಕೂಡ ಡೊನಾಲ್ಡ್ ಟ್ರಂಪ್ ರೀತಿಯಲ್ಲಿ ಅಗ್ರೆಸಿವ್ ನೇಚರ್ ಇರುವಂತಹ ವ್ಯಕ್ತಿ ಅಲ್ಲ. ಹೀಗಾಗಿ ಈ ರೀತಿಯಾದಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತವ್ರನ್ನ ಮಾತುಕತೆ ಕಳಿಸುವಂತ ಸಾಧ್ಯತೆ ಇದೆ. ಆ ಮಾತುಕತೆಯ ಸಂದರ್ಭದಲ್ಲಿ ಏನಾಗುತ್ತೆ, ಇರಾನ್ನ 10 ಅಂಶಗಳನ್ನು ಮುಂದಿಡಲಾಗುತ್ತೆ, ಅಮೆರಿಕದ 15 ಅಂಶಗಳನ್ನು ಕೂಡ ಮುಂದಿಡಲಾಗುತ್ತೆ. ಅದರಲ್ಲಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾದಂತಹ ತೀರ್ಮಾನಕ್ಕೆ ಬರಲಾಗುತ್ತೆ. ಒಟ್ಟಾರೆಯಾಗಿ 2 ವಾರಗಳ ಕಾಲ ಕದನ ವಿರಾಮ. 2 ವಾರಗಳ ಕದನ ವಿರಾಮದಲ್ಲಿ ಯಾವುದೇ ದಾಳಿಯೂ ಕೂಡ ನಡೆಯುವ ಹಾಗಿಲ್ಲ. ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತ ಆಗಿರಬೇಕು. ಹಡಗುಗಳ ಸಂಚಾರ ಯಾವುದೇ ನಿಯಂತ್ರಣ ಇಲ್ಲದೆ ಆರಾಮಾಗಿ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಎನ್ನುವ ರೀತಿಯಲ್ಲಿ. ಹಿಂದಿನ ಕದನ ವಿರಾಮ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು, ನಾವು ಒಣ ಸ್ಥಾವರಗಳ ಮೇಲೆ ದಾಳಿ ಮಾಡಲ್ಲ, ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಲ್ಲ, ಅಥವಾ ಸೇತುವೆ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ ಎನ್ನುವ ರೀತಿಯಲ್ಲಿ. ಆದ್ರೆ ಈಗಿನ 2 ವಾರಗಳ ಕದನ ವಿರಾಮದಲ್ಲಿ ಸಂಪೂರ್ಣವಾಗಿ ದಾಳಿ ಬಂದ್ ಆಗತ್ತೆ ಅಥವಾ ದಾಳಿ ನಿಂತು ಹೋಗಿ ಬಿಡುತ್ತೆ. ಜೊತೆಗೆ ಹರ್ಮುಜ್ ಜಲಸಂಧಿಯ ವಿಚಾರದಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಸದ್ಯದ ಬೆಳವಣಿಗೆ ಗಮನಿಸ್ತಾ ಇದ್ರೆ ದಿಢೀರ್ ಯಾವ್ಯಾವ ಟ್ವಿಸ್ಟು, ಯಾವ್ಯಾವ ಟರ್ನ್ಸ್ ತೆಗೆದುಕೊಳ್ಳುತ್ತೆ ನಾವು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ, ಡೊನಾಲ್ಡ್ ಟ್ರಂಪ್ ನಿರ್ಧಾರಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ನೋಡೋಣ 2 ವಾರಗಳಲ್ಲಿ ಇನ್ಯಾವ ಮಾತುಕತೆ ಆಗತ್ತೆ, ಮಾತುಕತೆ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ, ಇದು ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಇದರ ನಡುವೆ ಮತ್ತೊಂದು ಬೆಳವಣಿಗೆ ಆಗಿದೆ. ಈ ಹರ್ಮುಜ್ ಜಲಸಂಧಿ ಹಿಂದೆ ಇರಾನ್ ಅದರ ಮೇಲೆ ಕಂಟ್ರೋಲ್ ಅನ್ನು ಹೊಂದಿರಲಿಲ್ಲ. ಆದ್ರೆ ಈಗ ಏನಾಗಿದೆ ಯುದ್ಧದಿಂದಾಗಿ ಅಂದ್ರೆ, ಇರಾನ್ ಹೇಳ್ತಾ ಇದೆ ನಾವು ಅದೇ ರೀತಿಯಾಗಿ ಯಮನ್ ದೇಶಗಳು ಆ ಹರ್ಮುಜ್ ಜಲಸಂಧಿಯ ಮೇಲೆ ಕಂಟ್ರೋಲ್ ತೆಗೆದುಕೊಳ್ತೇವೆ, ಅಲ್ಲಿ ಹೋಗುವಂತ ಹಡಗುಗಳ ಮೇಲೆ ಟೋಲ್ ವಿಧಿಸ್ತೇವೆ ಅಥವಾ ಸುಂಕವನ್ನ ವಿಧಿಸ್ತೇವೆ. ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಒಂದು ಹಡಗಿಗೆ 18 ಕೋಟಿ ಎನ್ನುವಂತ ರೀತಿಯಲ್ಲಿ ಆ ಹಣವನ್ನ ಇರಾನ್ ಮತ್ತೆ ಕಟ್ಟೋದಿಕ್ಕೆ, ಈಗೇನು ಅಮೆರಿಕ ಸರ್ವನಾಶ ಮಾಡಿದೆಯಲ್ಲ ಅದನ್ನು ಮತ್ತೊಮ್ಮೆ ಕಟ್ಟೋದಿಕ್ಕೆ ನಾವು ಬಳಸ್ಕೊಳ್ತೇವೆ ಎನ್ನುವಂತ ರೀತಿಯಲ್ಲಿ. ಏನೋ ಗೊತ್ತಿಲ್ಲ, ಇದಕ್ಕೆ ಸಂಬಂಧಪಟ್ಟ ಮಾತುಕತೆಯ ಸಂದರ್ಭದಲ್ಲಿ ಒಂದಷ್ಟು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಆಗ್ತಿರುವಂತಹ ಡೆವಲಪ್ಮೆಂಟ್ಸ್ ಅನ್ನ ಮಾತ್ರ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗಾದ್ರೆ ಯಾರು ಯಾರಿಗೆ ಮಂಡಿಯೂರಿದರು,
ಇಲ್ಲಿ ಯಾರಿಗೆ ಗೆಲುವು ಸಿಕ್ತು, ಯಾರಿಗೆ ಸೋಲಾಯಿತು ಅನ್ನೋದನ್ನ ನೀವೇ ನಿರ್ಧರಿಸಿ. ಯಾಕಂದ್ರೆ ಇರಾನ್ ಇಲ್ಲಿವರೆಗೂ ಕೂಡ ಬಗ್ಗಿರಲಿಲ್ಲ, ಶರಣಾಗಿರ್ಲಿಲ್ಲ. ಅಮೆರಿಕದ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾಪಲ್ಟಾಗಿತ್ತು. ಕೊನೆಯದಾಗಿ ಅಮೆರಿಕಾಗೆ ಅಥವಾ ಡೊನಾಲ್ಡ್ ಟ್ರಂಪ್ಗೆ ಯುದ್ಧದಿಂದ ಹೊರಗಡೆ ಬಂದ್ರೆ ಸಾಕು ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ರು. ಜೊತೆಗೆ ಡೊನಾಲ್ಡ್ ಟ್ರಂಪ್ಗೆ ವಿಪರೀತವಾದಂತಹ ಫ್ರಸ್ಟ್ರೇಷನ್ ಕೂಡ ಶುರುವಾಗಿ ಬಿಟ್ಟಿತ್ತು. ನ್ಯಾಟೋ ಪಡೆಗಳ ಬೆಂಬಲ ಇಲ್ಲ, ಮಿತ್ರರಾಷ್ಟ್ರಗಳ ಬೆಂಬಲ ಇಲ್ಲ, ಅಮೆರಿಕದಲ್ಲಿ ಜನರ ಬೆಂಬಲವೂ ಕೂಡ ಇಲ್ಲ. ಅಮೆರಿಕದಲ್ಲಿ ಜನ ಪ್ರತಿಭಟನೆಯನ್ನು ಕೂಡ ಆರಂಭಿಸಿ ಬಿಟ್ಟಿದ್ರು. ಇನ್ನೊಂದು ಕಡೆಯಿಂದ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಇಡೀ ಜಗತ್ತಿನಲ್ಲಿ ತೈಲ ತಲ್ಲಣ ಸೃಷ್ಟಿಯಾಗಿಬಿಟ್ಟಿದೆ. ಯಾರು ಕೂಡ ಅಮೆರಿಕದ ಪರವಾಗಿ ನಿಂತುಕೊಳ್ತಾ ಇಲ್ಲ. ಇರಾನ್ ಕೂಡ ಅಮೆರಿಕದ ಲೆಕ್ಕಾಚಾರವನ್ನ ಮೀರಿ ಮಿಸೈಲ್ಸ್ಗಳ ದಾಳಿ, ಡ್ರೋನ್ಸ್ಗಳ ದಾಳಿ, ಇವರ ಫೈಟರ್ ಜೆಟ್ಗಳ ಮೇಲೆ ದಾಳಿ, ಇವರ ಪೈಲಟ್ಗಳು ಇಬ್ಬರು ಬಿದ್ದಾಗ ಅವರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ, ಹೀಗೆ ಏನೇನೋ ಆಗಿಬಿಟ್ಟಿತ್ತು. ಅಮೆರಿಕದ ಲೆಕ್ಕಾಚಾರಗಳೆಲ್ಲವೂ ಕೂಡ ತಲೆ ಕೆಳಗೆ, ಲೆಕ್ಕಾಚಾರಗಳಲ್ಲೂ ಕೂಡ ಉಲ್ಟಾ ಪಲ್ಟಾ. ಇಡೀ ಜಗತ್ತು ಅಮೆರಿಕಾಗೆ ಚೀತು ಅಂತ ಉಗಿಯೋದಕ್ಕೆ ಶುರು ಮಾಡ್ಕೊಂಡಿತ್ತು. ಅಮೆರಿಕ ಅಂದ್ಕೊಂಡಿದ್ದೊಂದು ಆಗಿದ್ದೊಂದು. ಅಮೆರಿಕ ಆರಂಭದಲ್ಲಿ ಅಂದ್ಕೊಂಡಿದ್ದೇನು, ಇರಾನ್ ಜನರ ಬೆಂಬಲ ನನಗೆ ಸಿಕ್ಬಿಡುತ್ತೆ ಅಂತ ಹೇಳಿ. ಯಾಕೆ ಅಮೆರಿಕ ಹಾಗೆ ಅಂದ್ಕೊಳ್ತು ಅಂದ್ರೆ, ಪೆಹಲವಿ ವಂಶಸ್ಥರ ಆಡಳಿತ ಇತ್ತಲ್ಲ ಮುಂಚೆ ಇರಾನ್ನಲ್ಲಿ, ಪೆಹಲವಿ ರಾಜವಂಶಸ್ಥರನ್ನ ಓಡಿಸಿ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿಯನ್ನ ಮಾಡಿ ಅಲ್ಲಿ ಆಡಳಿತವನ್ನು ಹಿಡ್ಕೊಂಡಿದ್ರು ಖೊಮೇನಿ. ಈ ಅದೇ ಪೆಹಲವಿ ರಾಜವಂಶಸ್ಥರ ಕೊನೆಯ ಕುಡಿ ಅಮೆರಿಕದಲ್ಲಿ ಬಂದು ಕುತ್ಕೊಂಡು ಬಿಟ್ಟಿದ್ರು ಆರಾಮಾಗಿ. ಆ ಮನುಷ್ಯ ಡೊನಾಲ್ಡ್ ಟ್ರಂಪ್ ಒಂದು ಭರವಸೆಯನ್ನ ಕೊಟ್ಟಿದ್ರು, ನೀವು ಯುದ್ಧವನ್ನ ಶುರು ಮಾಡಿಬಿಡಿ, ಇರಾನ್ ಜನರನ್ನ ಇರಾನ್ ಆಡಳಿತ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ನಂದು ಅಂತ ಹೇಳಿ. ಆದ್ರೆ ಏನಾಗ್ಬಿಡ್ತು ಅಂದ್ರೆ, ಮೊದಲಿಗೆ ಅಮೆರಿಕ ಏನ್ ಮಾಡ್ಬಿಡುತ್ತೆ, ಮಿನಾಬ್ ಎನ್ನುವಂತ ಶಾಲೆ ಮೇಲೆ ದಾಳಿ ಮಾಡಿಬಿಡುತ್ತೆ. 187 ಹೆಣ್ಮಕ್ಳು ಸಾವನ್ನಪ್ಪಿಡ್ತಾರೆ. ಹೀಗಾಗಿ ಇರಾನ್ ಜನ ಆ ಅನುಕಂಪದ ಆಧಾರದ ಮೇಲೆ ಇರಾನ್ನ ಆಡಳಿತದ ಪರವಾಗಿ ನಿಂತ್ಕೊಂಡು ಬಿಡ್ತಾರೆ ಹೊರತಾಗಿ ಅಮೆರಿಕದ ಪರವಾಗಿ ನಿಲ್ಲಿಲ್ಲ ಅವರು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರಗಳೆಲ್ಲವೂ ಕೂಡ ಆರಂಭದಲ್ಲೇ ಟುಸ್ ಆಯ್ತು ಅಥವಾ ಉಲ್ಟಾ ಪಲ್ಟಾ ಆಗಿ ಹೋಗ್ಬಿಡ್ತು. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.